ನೋಡಿ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಾಕೊಂಡಾಗಿ ಸ್ವಲ್ಪ ಕಲಿಸ್ಕೊಡಿ. ನೋಡಿ ಹಾಗೆ ಸ್ವಲ್ಪ ಕಲಿಸ್ಕೊಳ್ಳಿ, ಬ್ರೌನ್ ಆಗಬೇಕು. ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು. ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ಮೆಲ್ ಸ್ವಲ್ಪ ಹೋಗುವಂತೆ ಹಾಗೆ ಕೈಯಲ್ಲಿ ಆಡಿಸಿ. ಟೊಮೊಟೊ ಹಾಕ್ಕೊಳ್ಳಿ. ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಲಿಸ್ಕೊಡಿ. ನೋಡಿ ಇಷ್ಟ ಆಗಿದೆ. ಇದಕ್ಕೆ ಗೋರಿಕಾಯಿ ಹಾಕಬೇಕು. ಹಾಗೆ ಕಲಿಸ್ಕೊಡಿ ಹಾಕ್ಕೊಂಡು. ನಾನು ಜಾಸ್ತಿ ಮಾಡ್ತಾಯಿದ್ದೀನಿ, ನೀವು ಎಷ್ಟು ಬೇಕಾದರೆ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಇದಕ್ಕೆ 3/4 ಲೋಟ ಇದರಲ್ಲಿ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಕಲಿಸ್ಕೊಳ್ಳಿ. ನೋಡಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ, ಮುಚ್ಚಳ. ಇದು 2 ವಿಸಲ್ ಬರಬೇಕು. 2 ವಿಸಲ್ ಬಂದಿದೆ ನೋಡಿ. ನೋಡಿ ಗೋರಿಕಾಯಿ ಪಲ್ಯ ರೆಡಿ. ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ.